ನಮಸ್ತೆ. 6 ದಿನದ ಈ ನಮ್ಮ ಸಣ್ಣ ಓಟದಲ್ಲಿ ಇದು 2ನೇ ದಿನ ಆ್ಯಂಡ್ ಇಂದಿನ ರಿವ್ಯೂ ಇರೋದು ಕೇರಳ ಕ್ರೈಮ್ ಫೈಲ್ ಸೀಸನ್ 2 ಬಗ್ಗೆ. ಇದೇ ರೀತಿ ಇನ್ನು ಯಾವ ಕಾಂಟೆಂಟ್‌ನ ರಿವ್ಯೂ ಬೇಕು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ ನೋಟ್ ಮಾಡ್ಕೊಳ್ತೀನಿ. ಹೇಳಿದಾಯ್ತು, ಶುರು ಮಾಡೋಣ. ಕೇರಳ ಕ್ರೈಮ್ ಫೈಲ್ಸ್ ಸೀಸನ್ 2 ಇದು ಅಹಮದ್ ಕಬೀರ್ ಅವರು ಡೈರೆಕ್ಟ್ ಮಾಡಿರುವಂಥ ವೆಬ್ ಸೀರೀಸ್. ಇದರ ಮೊದಲ ಸೀಸನ್ನ ಕೂಡ ಅವರೇ ಡೈರೆಕ್ಟ್ ಮಾಡಿದ್ರು. ಅದರ ರಿವ್ಯೂ ಕೂಡ ಇಲ್ಲಿ ಬಂದಿತ್ತು, ನೀವು ನೋಡ್ಬೋದು. ಇನ್ನು ಈ ಸೀರೀಸ್ನ ನೋಡಿ ನನಗೆ ಏನು ಅನ್ನಿಸ್ತು ಅನ್ನೋದಾದರೆ ಇದೊಂದು ಎಬವ್ ಅವರೇಜ್ ಸೀರೀಸ್ ಅಂತ ಹೇಳ್ತೀನಿ. ಈಗ ಇದರ ಕಥೆಯ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಅಂಬಿಲಿ ರಾಜನ್ ಅನ್ನೋ CPO ಕಾಣೆ ಆಗ್ತಾರೆ. ತುಂಬ ಒಳ್ಳೆಯ ಮನುಷ್ಯ, ತುಂಬ ರೆಸ್ಪೆಕ್ಟನ್ನು ಹೊಂದಿರುವಂಥ ಪೊಲೀಸ್. ಕೆಲಸದ ಪ್ರೆಷರ್ಗೆ ಎಲ್ಲೋ ಹೋಗಿರ್ತಾರೆ ಬಿಡು ಅಂತ ಅಂದ್ಕೊಂಡ ನಂತರ ಕೂಡ ಅವರು ವಾಪಸ್ ಬಂದಿರೋದಿಲ್ಲ. ಸೊ ಈಗ ಅವರು ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ ಅನ್ನೋದನ್ನೆಲ್ಲ ಹುಡುಕಬೇಕು. ಅದೇ ಈ ವೆಬ್ ಸೀರೀಸ್ನ ಈ ಸೀರೀಸ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದು ಅಂತ ಹೇಳ್ತೀನಿ. ಇನ್ನು ಇಲ್ಲಿ ನನಗೆ ವರ್ಕ್ ಆಗಿದ್ರ ಬಗ್ಗೆ ಮಾತನಾಡೋದಾದರೆ ಸೀರೀಸ್ ಎಲ್ಲೂ ಡಿವೇಟ್ ಆಗೋದಿಲ್ಲ. ಟೋಟಲ್ ಆಗಿ ಎಷ್ಟು ಎಂಗೇಜಿಂಗ್ ಆಗಿ ಮುಂದೆ ಸಾಗುತ್ತೆ ಅನ್ನೋದನ್ನು ಸೈಡ್ಗೆ ಇಟ್ಟರೆ ಇದರಲ್ಲಿ ಇರೋದಲ್ಲ ಆದಷ್ಟು ಈ ಕೇಸ್ ಮೇಲೇ, ಅಲ್ಲಿನ ಡೀಟೇಲ್ಸ್ ಮೇಲೇ ಇರುತ್ತೆ. ಫ್ಯಾಮಿಲಿ ಆ್ಯಂಗಲ್ನ ಸ್ವಲ್ಪ ತಂದರೂ ಕೂಡ ಅದನ್ನು ನಮ್ಮ ಮೇಯ್ನ್ ಕ್ಯಾರೆಕ್ಟರ್ಗೆ ಏನನ್ನೋ ಅರ್ಥ ಮಾಡಿಸ್ಬೇಕಾಗಿರುತ್ತೆ, ಅದಕ್ಕೆ ತಂದಿದ್ದಾರೆ. ಇನ್ನು ಅದೇ ರೀತಿ ಇಲ್ಲಿನ ಕ್ಲೋಷರ್ಸ್ ಕೂಡ ಇಷ್ಟ ಆದವು. ಆ್ಯಕ್ಚುಲಿ ಇಲ್ಲಿ ತುಂಬ ಸ್ಪೂನ್ ಫೀಡಿಂಗ್ ಮಾಡಿಲ್ಲ. ನಿಮಗೆ ಅಲ್ಲಿ ಇಲ್ಲಿ ಡೀಟೇಲ್ಸ್ನ ಇಟ್ಟಿದ್ದಾರೆ, ನೀವೇ ಎಲ್ಲವನ್ನ ಹೋಗಿ ಕನೆಕ್ಟ್ ಮಾಡ್ಕೊಳ್ಬೇಕು, ಒಂದು ಸ್ಟ್ರಕ್ಚರ್ ಅಂತ ಬಿಲ್ಡ್ ಮಾಡ್ಕೊಳ್ಬೇಕು. ಅದರಲ್ಲೇ ಸಣ್ಣದಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕೂಡ ಅವರದ್ದು ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಕ್ಲೋಜರ್ಸ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಕೊನೆಯಲ್ಲಿ ಬರೋವಂಥ ಫ್ರೇಮ್ ಅಥವಾ ಆ ಸೀಕ್ವೆನ್ಸ್, ನಾಯಿಗಳು ಬರತ್ವೆ, ನೋಡ್ತಾ ಇರತ್ವೆ, ಅಪರಾಧಿಗೆ ಖುಷಿ ಆಗುತ್ತೆ, ಈ ಕಡೆ ಪೊಲೀಸ್ಗೂ ಸಮಾಧಾನ ಆಗುತ್ತೆ. ಸಖತ್ ಬ್ಯೂಟಿಫುಲ್ ಥಾಟ್. ಆ್ಯಂಡ್ ಸ್ಪೆಷಲಿ ಈ ಕಾನ್ಸೆಪ್ಟ್ ಸ್ವಲ್ಪನಾದರೂ ಕನ್ವಿನ್ಸಿಂಗ್ ಅಂತ ಅನ್ಸೋದಕ್ಕೆ ಇದು ಬೇಕಾಗಿತ್ತು, ಅಲ್ಲಿ ಆಯಿತು ಅಂತ ಹೇಳ್ತೀನಿ. ಹಾಗೆಯೇ ಇನ್ನು 2 ಕ್ಯಾರೆಕ್ಟರ್ಗಳಿಗೂ ಕೂಡ ಅದೇ ರೀತಿಯೇ ಅಲ್ಲಲ್ಲಿ ಕ್ಲೋಜರ್ಗಳು ಇದ್ದಾವೆ, ಬರೀ ಡೈಲಾಗ್ಗಳ ಮೂಲಕನೇ. ಸೊ ಇವೆಲ್ಲ ಸ್ಪೆಷಲಿ ಇಲ್ಲಿನ ರೈಟಿಂಗ್ ಇಷ್ಟ ಆಯಿತು ಇದರದ್ದು ಅಂತ ಹೇಳ್ತೀನಿ. ಇನ್ನು ಅದೇ ಆಗಲೇ ಹೇಳಿದ ಹಾಗೆ ಸ್ಪೂನ್ ಫೀಡಿಂಗ್ ಇಲ್ಲ. ಯಾಕಿಲ್ಲ ಅಂದರೆ ಡೈರೆಕ್ಟರ್ ಅವರು ಅಥವಾ ಇಲ್ಲಿನ ಹೋಲ್ ಟೀಮ್ ಒಂದು ಡಿಫ್ರೆಂಟ್ ಅಪ್ರೋಚನ್ನು ತಗೊಂಡಿದ್ದಾರೆ ಇದನ್ನು ನಿಮಗೆ ನರೇಟ್ ಮಾಡೋದಕ್ಕೆ. ಆ ಅಪ್ರೋಚ್ ಖುಷಿ ಕೊಡುತ್ತೆ, ಅದು ಒಂದು ಪಾಸಿಟಿವ್ ಅಂತ ಹೇಳ್ಬೋದು. ಬಟ್ ಅದರಿಂದ ನೆಗೆಟಿವ್ಸ್ ಕೂಡ ಹುಟ್ಕೊಂಡಿದೆ, ಅದನ್ನು ಮುಂದೆ ಮಾತಾಡೋಣ. ಇನ್ನು ಇಲ್ಲಿನ ಕಾನ್ಸೆಪ್ಟ್ ಕೂಡ ಸ್ವಲ್ಪ ಖುಷಿ ಕೊಡುತ್ತೆ. ಡಾಗ್ ಲವರ್ಸ್ನ ತೋರಿಸಿರೋದು. ಆ್ಯಕ್ಚುಲಿ ನಾನು ಅವುಗಳ ಡಾಕ್ಟರ್ ಹೌದು, ಬಟ್ ಅಂಥ ಲವರ್ ಏನಲ್ಲ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಆ ಲವ್ ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ಆ್ಯಂಡ್ ಅದನ್ನು ಇಲ್ಲಿ ಅವರು ಕವರ್ ಮಾಡಿದ್ದಾರೆ, ಇನ್ಫ್ಯಾಕ್ಟ್ ಚೆನ್ನಾಗಿ ಕವರ್ ಮಾಡಿದ್ದಾರೆ, ಅದು ಕೂಡ ಇಷ್ಟ ಆಯಿತು. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ ಆಗಲೇ ಹೇಳಿದ ಹಾಗೆ ಇಲ್ಲಿನ ಅಪ್ರೋಚ್ ಇದೆಯಲ್ಲ, ಈ ಕಥೆಯನ್ನು ಹೇಳೋದಕ್ಕೆ ಇವರು ತಗೊಂಡಿರೋವಂಥ ಅಪ್ರೋಚ್ ಅದೇ ಅಷ್ಟಾಗಿ ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಅಥವಾ ಈ ಥರದ ಕತೆಗೆ ಈ ಅಪ್ರೋಚ್ ಹೊಂದಿಲ್ಲ ಅಂತಲೂ ಹೇಳ್ಬೋದು. ಇನ್ನೂ ಚೆನ್ನಾಗಿ ಹೇಳಬೇಕಂದ್ರೆ ಇಲ್ಲಿ ಡೀಟೇಲ್ಸ್ ಇವೆ, ಒಂದು ಒಳ್ಳೆ ಕೇಸ್ ಅಂತಲೂ ಇದೆ. ಬಟ್ ಅದನ್ನೇ ಹೇಳಿರೋ ರೀತಿ, ಆ ಸ್ಕ್ರೀನ್ ಪ್ಲೇ, ಪೇಸಿಂಗ್, ರಿವೀಲಿಂಗ್ ಪಾಯಿಂಟ್ಸ್ ಎಲ್ಲವೂ ಕೂಡ ತುಂಬ ಪೇಲ್ ಆಗಿದ್ವು. ಈಗ ಫಾರ್ ಎಕ್ಸಾಂಪಲ್ ಯಾರೋ ಬಂದು ನಿಮಗೆ ಒಂದು ಕತೆ ಹೇಳ್ತಾರೆ, ಬಂದಾಗ ಅವ್ರು ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಇವ್ರ ಹತ್ರ ಒಳ್ಳೆ ಕಥೆ ಇದೆ, ಬಟ್ ಅವರು ಅದನ್ನು ನಮಗೆ ಹೇಳ್ತಿರೋಂಥ ರೀತಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಇಲ್ಲ ಅಥವಾ ಅದು ಎಫೆಕ್ಟಿವ್ ಆಗಿ ಇರಲಿಲ್ಲ ಅಂತ ಹಾಗೇನೆ ಅನಿಸುತ್ತೆ. ಈ ಸೀರೀಸ್ನ ನೋಡಿದಾಗ ಕೂಡ ಕೆಲವೊಂದು ಮೂಮೆಂಟ್ಸ್ ಚೆನ್ನಾಗಿದ್ವು, ಬಟ್ ಇನ್ನೆಲ್ಲ ಕಡೆ ಪೇಸಿಂಗ್ ಇಶ್ಯೂಸ್ ಇತ್ತು. ಆ ಫ್ಲೋ ಸಿಗಲ್ಲ ಪ್ರೇಕ್ಷಕರಿಗೆ. ಸ್ಕ್ರೀನ್ ಪ್ಲೇ ಜೊತೆಗೆ ಎಡಿಟಿಂಗ್ ಕೂಡ ಇನ್ನು ಸಖತ್ತಾಗಿ ಆಗ್ಬೋದಿತ್ತು. ಅಕಸ್ಮಾತ್ ನೀವು ತುಂಬ ಥ್ರಿಲ್ಲರ್ಗಳನ್ನು ನೋಡೋರಾಗಿದ್ದರೆ ನೀವೇ ಇಲ್ಲಿನ ಸೀಕ್ವೆನ್ಸಸ್ನ ನೋಡಿ, ಅರೆ ಇದು ಹೀಗೆ ರಿವೀಲ್ ಆಗಬಾರ್ದಿತ್ತು, ಈ ರೀತಿ ತಗೊಂಡು ಹೋಗಬಾರ್ದಿತ್ತು, ಅವರು ಈ ರೀತಿ ಆಗಿದ್ರೆ ಸಖತ್ತಾಗಿರೋದು ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅಲ್ಲಿ ಸ್ವಲ್ಪ ಎಡವಿದೆ, ಈ ಅಪ್ರೋಚ್ನಲ್ಲೇ ಎಡವಿದೆ ಸೀರೀಸ್ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಸೀರೀಸ್ ಅಂತ ಹೇಳ್ತೀನಿ. ರೈಟಿಂಗ್ ಇತ್ತು, ಕಥೆ ಇತ್ತು, ಪೊಟೆನ್ಷಿಯಲ್ ಕೂಡ ಇತ್ತು, ಬಟ್ ಅದನ್ನೇ ಹೇಳಿರೋ ರೀತಿ, ಕಟ್ಕೊಟ್ಟಿರೋವಂಥ ರೀತಿ ಅಷ್ಟು ಎಫೆಕ್ಟಿವ್ ಆಗಿ ಇರಲಿಲ್ಲ. ಅದರಿಂದ ದ ಓವರ್ ಆಲ್ ಸೀರೀಸ್ ಅಥವಾ ಅದು ಕೊಡೋವಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಅಷ್ಟಕ್ಕಷ್ಟೇ ಅಂತ ಹೇಳ್ತೀನಿ. ಇನ್ನು ನೀವು ಇದನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಇದು ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡದಲ್ಲೇ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಇದನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.